ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೀವಿ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಏನೇನು ಮಾಡ್ತೀವಿ ಅನ್ನೋದನ್ನು ಕೂಡ ಸ್ಪಷ್ಟ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು ಕೂಡ 2 ವರ್ಷದಲ್ಲಿ ಸಾಕಷ್ಟು ಬೆಂಗಳೂರು ಅಭಿವೃದ್ಧಿಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮತ್ತು BJP ಪಕ್ಷ 5 ವರ್ಷ ಅಧಿಕಾರದಲ್ಲಿದ್ದಾಗ ಇಲ್ಲಿ ಸುಮಾರು 49 ಹಗರಣಗಳಾಗಿದೆ. ಅದನ್ನೆಲ್ಲ ಕೂಡ ಜನರ ಮುಂದೆ ಇಟ್ಟಿದ್ದೀವಿ. ಮತ್ತು BJP 5 ವರ್ಷದಲ್ಲಿ ಇಲ್ಲಿ 9,000 ಕೋಟಿ ಸಾಲ ಇಟ್ಟೋಗಿದ್ದಲ್ಲದೆ ಒಂದು 20,000 ಕೋಟಿ ಮಹಾನಗರ ಪಾಲಿಕೆಗೆ ನಷ್ಟ ಮಾಡಿದ್ದಾರೆ. ಇದಕ್ಕೆಲ್ಲ BJP ಮುಖಂಡರು, BJP ನಗರಸಭಾ ಸದಸ್ಯರುಗಳು ಎಲ್ಲ ಕೂಡ ಕಾರಣ. ಅದಕ್ಕೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ವೋಟ್ ಕೇಳೋದಕ್ಕೆ. ಮತದಾರರು ಅವ್ರನ್ನ BJPಯವ್ರನ್ನ ಸೋಲಿಸಿ ಠೇವಣಿ ಕಳೀರಿ ಅಂತ ಕೇಳಬೇಕಾಗುತ್ತೆ. ಒಳ್ಳೆ ಆಡಳಿತ ಬೇಕು, ಬೆಂಗಳೂರು ಅಭಿವೃದ್ಧಿ ಆಗಬೇಕು. ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಏನು ಹೆಸರಿತ್ತೋ ಅದನ್ನು ಮತ್ತೆ ಬರಬೇಕಾಗಿದ್ದರೆ, ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕಾಗಿದ್ದರೆ, ಅದಕ್ಕೆ ನಾವು ಹಾಕ್ಕೊಂಡಿರ್ತಂಥ ಕಾರ್ಯಕ್ರಮಗಳು ಜಾರಿ ಆಗಬೇಕಾದ್ರೆ ಒಳ್ಳೆ ಉತ್ತಮ ರಸ್ತೆಗಳು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು, 110 ಹಳ್ಳಿಗಳಿಗೆ ನೀರು ಕೊಡೋದು, ಸ್ಯಾನಿಟ್ರಿ ಕೊಡೋದು, ಇದೆಲ್ಲ ಆಗಬೇಕಾಗಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಯಾಕಂದರೆ BJPಯವರು 7 ವರ್ಷ, ನಾವು 9 ವರ್ಷದಿಂದ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದಲ್ಲಿ ಇದ್ದಿದ್ದೇ ಮಧ್ಯದಲ್ಲಿ ಅಡ್ಮಿನಿಸ್ಟ್ರೇಟಿವ್ಗಳು BJPಯವರು JDSನವರೇ ಇದ್ದಿದ್ದು. ಏನಾಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅದರಿಂದ ಅವ್ರಿಗೆ ಮತ ಹಾಕಿ ಪ್ರಯೋಜನ ಇಲ್ಲ. ನಮಗೆ ಮತ ಹಾಕಬೇಕು ಅಂತ ಕೇಳ್ಕೊಳ್ಳಿ. ಇದು ಕಾಂಗ್ರೆಸ್ನ ಭಾಳ ಹಿಂದೆ ಎಲ್ಲ ಕಾಂಗ್ರೆಸ್ ನಗರಸಭಾ ಸದಸ್ಯರುಗಳೇ ಇಲ್ಲಿ ಆಗ್ತಾಯಿದ್ರು. ಈ ಬಾರಿ ಕೂಡ ಕಾಂಗ್ರೆಸ್ ನಗರಸಭಾ ಸದಸ್ಯರು ಇಲ್ಲೂ ಗೆಲ್ಲಬೇಕು, ಪದ್ಮನಾಭನಗರದಲ್ಲೂ ಕೂಡ ಎಲ್ಲ ಕಡೆ ಕೂಡ ಗೆಲ್ಲಬೇಕು, ಬೆಂಗಳೂರಲ್ಲಿ ಎಲ್ಲ ಕಡೆ ಕೂಡ ಗೆಲ್ಲಬೇಕು. ಯಾರು ಯಾಕೆ ತೊಂದರೆ ಕೊಡ್ತಾರೆ? ಯಾಕೆ ಸಿಟ್ಟಿಂಗ್ ಕೌನ್ಸಿಲರ್ ಭಾಳ ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇದ್ರೆ ನಮ್ಮ ನಾಯ್ಡುವ್ರು ನೋಡ್ಕೊಳ್ತಾರೆ ಬಿಡಿ. ಅದೆಲ್ಲ ನಾಯ್ಡುವರು ಅಲ್ಲ, ಅವರೇ ಸಾಕು. ನಮ್ಮ ನಾಯ್ಡುವ್ರು ಇದ್ದಾರಲ್ಲ, ನಮ್ಮ ಅಧ್ಯಕ್ಷರು, ಏನಿಲ್ಲ ಇದು ಆ ಥರ ಏನು ತೊಂದರೆ ಕೊಟ್ಟರೆ ನಮ್ಮ ನಾಯ್ಡುವರು ಅವ್ರನ್ನ ಯಾವುದೇ ತೊಂದರೆ ಆಗಿದ ರೀತಿ ಅವ್ರಿಗೆ ನೋಡ್ಕೊಳ್ಳುವಂಥ ಶಕ್ತಿ ನಾಯ್ಡುವ್ರಿಗಿದೆ. ಬಡಾವಣೆಗೆ ಅಭಿವೃದ್ಧಿ ಆಗುತ್ತೆ.